guys, welcome back to my new vlog, Apurva Kannada vlogs. ಇವತ್ತು ಏನು ವಿಡಿಯೋ ಒಟ್ಟಿಗೆ ಬಂದಿದ್ದೀನಿ ಅಂದರೆ ಫೇಸ್ ಶೇವಿಂಗ್ ಮಾಡೋಣ ಅಂತ, ಫೇಶಿಯಲ್ ಹೇರ್ಸ್ ರಿಮೂವ್ ಮಾಡೋಣ ಲೇಸರಲ್ಲಿ ಅಂತ. ಯಾವ ಥರ ಮಾಡೋದು ಏನು ಅಂತ ಈಗ ನೋಡೋಣ. ಫಸ್ಟ್ ಟೈಮ್ ನಾನು ಲೈಫಲ್ಲಿ ಬ್ಲೇಡ್ಸ್ ಯೂಸ್ ಮಾಡ್ತಿರೋದು. ಇದ್ರ ಮೇಲೆ ವ್ಯಾಕ್ಸ್ ಮಾಡಿದ್ದೀನಿ, ಥ್ರೆಡಿಂಗ್ ಮಾಡಿದ್ದೀನಿ. ಇದೇ ಫಸ್ಟ್ ಟೈಮ್ ಬ್ಲೇಡ್ ಯೂಸ್ ಮಾಡ್ತಿರೋದು. ಇದು ಒಂದು ಟ್ರೈ ಮಾಡೋಣ ಅಂತ ನೋಡೋಣ. ಇವಾಗ ಯಾವ್ಯಾವ ಡೈರೆಕ್ಷನಲ್ಲಿ ಹೇರ್ಸ್ ರಿಮೂವ್ ಮಾಡೋದು ಅಂದರೆ, ಈ ಥರ ಮಾರ್ಕಿಂಗ್ ಹಾಕ್ಕೊಳ್ತೀರ ಇದ್ರೂ ರಿಮೂವ್ ಮಾಡ್ಕೊಬೋದು. ನಿಮಗೆ ನಾನು ಡೈರೆಕ್ಷನ್ ತೋರ್ಸೋಕ್ಕೋಸ್ಕರ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ವ್ಯಾಕ್ಸಲ್ಲಿ ಸಣ್ಣ ಸಣ್ಣ ಹೇರ್ಸ್ ಎಲ್ಲ ಬರಲ್ಲ ಗೈಸ್, ಬ್ಲೇಡಲ್ಲಿ ಬರ್ಬೋದು ಅಂತ ಅಂದ್ಕೊಂಡು ರಿಮೂವ್ ಮಾಡ್ತಾ ಇದ್ದೀನಿ. ಫಾರ್ ದಿ ಫಸ್ಟ್ ಟೈಮ್ ನಾನು ಬ್ಲೇಡ್ ಯೂಸ್ ಮಾಡ್ತಾ ಇರೋದು. ಐಬ್ರೋ ಹತ್ರ ಎಲ್ಲ ಟಚ್ ಮಾಡಬಾರ್ದು. ಈ ಡೈರೆಕ್ಷನಲ್ಲಿ, ಇಲ್ಲಿ ಈ ಡೈರೆಕ್ಷನಲ್ಲಿ ವಾವ್. ಮೋಹಿನಿ ಪಾರ್ಟ್ 2 ಹೀರೋಯಿನಿಗೆ ನನಗೆ ಸೆಲೆಕ್ಟ್ ಮಾಡ್ಕೊಬೋದು ಆರಾಮಾಗಿ ಅಲ್ವಾ? ನೋಡಿ ಗೈಸ್, ಅಯ್ಯೋ ಆಲ್ವೆರಾ ಜೆಲ್ ಅಪ್ಲೈ ಮಾಡಬೇಕಾಗಿತ್ತು ಫಸ್ಟ್ ನಾನು. ದಟ್ಸ್ ಓಕೆ, ಮಾಡೋಣ ಬನ್ನಿ. ಆಲ್ವೆರಾ ಜೆಲ್ ಆಗಲಿ ಮಾಯ್ಶ್ಚರೈಸರ್ ಆಗಲಿ ಯೂಸ್ ಮಾಡ್ಕೋಬೋದು. ಇವಾಗ ಹಚ್ಚಿದ್ರೆ ಮಾರ್ಕಿಂಗ್ಸ್ ಹೋಗ್ಬಿಡುತ್ತೇನೋ. ಇಲ್ಲ ಹೋಗಿಲ್ಲ. ಫಸ್ಟ್ ಆಲ್ವೆರಾ ಜೆಲ್ ಅಪ್ಲೈ ಮಾಡ್ಕೊಳ್ಳಿ, ಆಮೇಲೆ ಮಾರ್ಕಿಂಗ್ಸ್ ಮಾಡ್ಕೊಳ್ಳಿ, ಆಮೇಲೆ ರಿಮೂವ್ ಮಾಡಿ. ತಣ್ಣಗಾಗಿದೆ ಗೈಸ್, ತಣ್ಣಗೆ ಅನ್ನಿಸ್ತಿದೆ. ಆಲ್ವೆರಾ ಜೆಲ್ ಸೂಪರಾಗಿದೆ ಸ್ಮೆಲ್ಲು. ಪಿಲಿಗ್ರಾಮ್ ಅವ್ರದ್ದು ಆಲ್ವೆರಾ ಜೆಲ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾನು ಇವಾಗ ಸದ್ಯಕ್ಕೆ ಹಿಮಾಲಯ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ಬ್ಲ್ಯಾಕಿ ಸುಡ್ರ ದನ್ನಿ. ಹೋಗುವ ನಮ್ಮ ಆಯುಧ ಯೂಸ್ ಮಾಡೋಕ್ಕೆ. ಇವಾಗ ಭಯ ಆಗ್ತಾಯಿದೆ ಗಾಯ್ಸ್, ಭಯ ಆಗ್ತಾಯಿದೆ. ಇಲ್ಲಿ ತುಂಬ ಸಣ್ಣ ಸಣ್ಣ ಹೇರ್ ಕಾಣಿಸ್ತಿಲ್ಲ ಅನ್ಸುತ್ತೆ ಕ್ಯಾಮ್ರಲ್ಲಿ. ಅನಿಲ್ ಅಲ್ಲಿ ವೆಟ್ ವೈಪ್ಸ್ ಇಟ್ಕೋ, ಇಲ್ಲ ಟಿಶ್ಯೂ ಖಾಲಿ ವೆಟ್ ವೈಪ್ಸ್ ಇರ್ತಿ. ಐಬ್ರೋ ಈ ಬ್ಲ್ಯಾಕಿ ಮಾಡ್ತಾ ಇರೋದು, ಕ್ಯಾಮ್ರಾ ಅಲ್ಲಾಡಿಸ್ತಿದ್ದಾಳೆ ನೋಡಿಲ್ಲ. ಐಬ್ರೋ ಮೊನ್ನೆನೇ ಮಾಡಿಸಿದ್ದು. ಐಬ್ರೋ ಹತ್ರ ಏನಷ್ಟು ಗ್ರೋತ್ ಇಲ್ಲ, ಒಂದು ಚಿಕ್ಕದಾಗಿ ಗ್ರೋತ್ ಆಗಿದೆ. ಐಬ್ರೋ ಮಾಡಿಸ್ಕೊಬೇಕು ಅಂದ್ಕೊಂಡಿದ್ದೆ ನಾನು, ಬಟ್ ಗ್ರೋತ್ ಇಲ್ಲ. ಬ್ಲೇಡಲ್ಲೇ ತೆಗೆದುಬಿಡೋಣ ಅಂತ ಇದ್ದೀನಿ ಗೈಸ್. ಇನ್ನು ಸ್ವಲ್ಪ ಆಲ್ವೆರಾ ಜೆಲ್ ಎತ್ಕೊಂಡಿದ್ದೀನಿ. ನಂಗೆ ಭಯ ಆಗ್ತಿದೆ, ಕಾಲ್ ಬರ್ತಿದೆ. ಇಷ್ಟು ಗೈಸ್ ಕಾಲ್ ಮಾತಾಡಿದೆ, ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು, ಮಾತಾಡ್ತಾಯಿದ್ದೆ. ಈಗ ನಾನು ವೈಪ್ಸ್ ಎತ್ಕೊಂಡಿದ್ದೀನಿ. ಬ್ಲ್ಯಾಕಿ ನನ್ನ ಕೆಲಸ ಮಾಡಕ್ ಬಿಡು ನನ್ನ. ಲೋಗೇಶ್ ಸ್ಕ್ರೀನ್ ಎಷ್ಟಿಡಿ, ಸ್ಕ್ರೀನ್ ಹಾಕೋದಕ್ಕೆ ಆಚೆ ಬರಬಾರ್ದು ಮಾಡಿ ಹೇಳ್ತೀನಿ. ಭಯ ಆಗ್ತಿದೆ ಗಾಯ್ಸ್. ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಮೇಲಿಂದ ಸ್ಟಾರ್ಟ್ ಮಾಡೋಣ. ಇನ್ನು ಇಷ್ಟು ದೂರದಲ್ಲಿ ಡಿಸ್ಟೆನ್ಸಲ್ಲಿ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಾ ದೇವಾ, ನೀನೇ ಕಾಪಾಡಬೇಕು ತಂದೆ.
ಕನ್ನಡಿಯಲ್ಲಿ ಮಾಡಿ ನೋಡ್ಕೋತೀನಿ. ಕ್ಯಾಮ್ರಲ್ಲಿ ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಿಲ್ಲ. ಕನ್ನಡಿಯಲ್ಲಿ ನೋಡ್ಕೋತೀನಿ ಗಾಯ್ಸ್. ಏನು ಐಬ್ರೋ ಎತ್ಬಿಟ್ರೆ ನಾಳೆ ಬರ್ತಡೇ ಬೇರೆ ಇದೆ. ಇನ್ನು ಡೈರೆಕ್ಷನ್ ಕಡೆನೇ ನಾನು ಹೇರ್ಸ್ ರಿಮೂವ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಯಾವ ಥರ ಹೇರ್ಸ್ ಇದೆ ಅಂತ. ನೋಡಿ ಕ್ಲೀನಾಗಿ ರಿಮೂವ್ ಆಗ್ತಿದೆ. ನೋಡ್ಬೋದು ನೀವು ಹೇರ್ಸ್ ಯಾವ ಥರ ಇದೆ ಅಂತ. ಬಟ್ ಏನಂದರೆ ಗೈಸ್, ಲೇಸರ್ ಮಾಡ್ಬೋದು, ಬಟ್ ನನಗೇನೋ ತುಂಬ ಅಂದರೆ ತುಂಬ ಡಿಸ್ಕಂಫರ್ಟ್ ಆಗೋಯಿತು. ಮತ್ತು ಪೇಯ್ನ್ಲೆಸ್ಸಾಗಿ ಮಾಡ್ಕೋಬೋದು, ಬಟ್ ಕೂದಲು ಅಷ್ಟೊಂದು ಹೋಗಿಲ್ಲ ನನ್ನ ಪ್ರಕಾರ. ನೋಡಿದ್ರೆ ಸ್ವಲ್ಪ ದೊಡ್ಡ ದೊಡ್ಡ ಕೂದಲು ಮಾತ್ರ ಬರ್ತಿದೆ. ನೋಡಿ ನೋಡ್ತಾ ಇದ್ದೀರಾ ಯಾವ ಥರ ಇದೆ ಅಂತ. ನೋಡಿ ಬರೀ ದೊಡ್ಡ ದೊಡ್ಡ ಕೂದಲು ಬರ್ತಿದೆ. ಇನ್ನು ನಾನು ಎಲ್ಲ ಶೇವೆಲ್ಲ ಮಾಡಾದ್ಮೇಲೆ ನೋಡಿದೆ, ಇನ್ನು ಅಪ್ಪರ್ ಲಿಪ್ ಮೇಲೆ ಸ್ವಲ್ಪ ಸ್ವಲ್ಪ ಕೂದಲು ಹಾಗಾಗೆ ಇತ್ತು. ಇನ್ನು ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಲೇಸರಿಂದ. ಎಮರ್ಜೆನ್ಸಿ ಒನ್ ಟೈಮ್ ಯೂಸ್ ಮಾಡ್ಬೋದು. ಇದಕ್ಕೆ ಕಂಪೇರ್ ಮಾಡಿದ್ರೆ ನನಗೆ ವ್ಯಾಕ್ಸೇ ಇಷ್ಟ ಆಯಿತು. ನನ್ನ ಒಪಿನಿಯನು, ನನ್ನ ಆನೆಸ್ಟ್ ರಿವ್ಯೂ. ನನ್ನ ಶೇವಿಂಗಿಂತ ವ್ಯಾಕ್ಸ್ ತುಂಬ ಇಷ್ಟ ಆಯಿತು. ನೋಡಿ ಬರ್ತಿದೆ ಹೇರ್ಸು, ಇಲ್ಲ ಅಂತಲ್ಲ, ಲಾಂಗ್ ಹೇರ್ಸ್ ಮಾತ್ರ ಬರ್ತಿದೆ. ಪೇಯ್ನ್ಲೆಸ್ಸಾಗಿ ಮಾಡ್ಕೊಂಡವರು ಅಂದರೆ ಪೇಯ್ನ್ ಇಲ್ದಿರ ಮಾಡ್ಕೋಬೇಕು ಅನ್ನೋರಾದರೆ ಮಾಡ್ಕೋಬೋದು. ಇನ್ನೊಂದು ಇದು ಶೇವ್ ಮಾಡಿದ್ರೆ ಬೇಗ ಇಮಿಡಿಯೇಟಾಗಿ ಒಂದು 3-4 ಡೇಸಲ್ಲಿ ಗ್ರೋತ್ ಆಗುತ್ತೆ. ಹೇರ್ ಗ್ರೋತ್ ಇಲ್ದಿರೋರಿಗೆಲ್ಲ ಹೇರ್ ಗ್ರೋತ್ ಸ್ಟಾರ್ಟ್ ಆಗುತ್ತೆ ಲೇಸರ್ ಯೂಸ್ ಮಾಡಿದ್ದೀವಿ ಅಂದರೆ. ವ್ಯಾಕ್ಸ್ ಮಾಡಿದ್ರೆ 3 ಮಂತ್ಸ್ಗೆ ಒಂದ್ಸಲ ವ್ಯಾಕ್ಸ್ ಮಾಡಿದ್ರೂ ಅಷ್ಟೊಂದು ಗ್ರೋತ್ ಆಗೋಲ್ಲ. ಬಟ್ ಈ ಲೇಸರ್ ತುಂಬ ಬೇಗ ಹೇರ್ ಗ್ರೋತ್ ಆಗುತ್ತೆ. ನೋಡ್ಬೋದು ನೀವು ಇಲ್ಲಿ ಎಲ್ಲ ತೆಗ್ದು ನಾನು ಆಲ್ಮೋಸ್ಟು. ಆಮೇಲೆ ನೋಡ್ಕೊಂಡಾದ್ಮೇಲೆ ಗೊತ್ತಾಯಿತು ನನಗೆ ಇನ್ನೂ ಸ್ವಲ್ಪ ಹೇರ್ಸ್ ಹಂಗೆ ಇದೆ. ನಾನು ಎಷ್ಟು ಟ್ರೈ ಮಾಡಿದ್ರು ಅದನ್ನ ರಿಮೂವ್ ಮಾಡೋಕ್ಕಾಗಿಲ್ಲ. ಫೋರ್ಸ್ಫುಲಿ ಏನಾದ್ರು ರಿಮೂವ್ ಮಾಡೋಕ್ಕೆ ಹೋದರೆ ಒಂದು ಟಾಕ್ ಹಾಕ್ಕೊಳ್ಲೇಬೇಕು ನಾವು ಅಷ್ಟೇ ಫೇಸ್ ಮೇಲೆ ಅಂತ. ನಿಧಾನಕ್ಕೆ ಎಷ್ಟಾಗುತ್ತೋ ಅಷ್ಟು ರಿಮೂವ್ ಮಾಡಿಕೊಂಡೆ. ಅದು ಬ್ಲ್ಯಾಕ್ ಮಾರ್ಕ್ ಬೇರೆ ಹಾಕ್ಬಿಟ್ಟಿದ್ದೀನ. ಅದಕ್ಕೆ ಒಂಥರ ಆಗೋಗಿತ್ತು ಅದು. ತಿರ್ಗಾ ಅದನ್ನ ರಬ್ ಮಾಡಿಬಿಟ್ಟು ಕೂಡ ಇನ್ನು ಎಲ್ಲೆಲ್ಲಿದೆಯೋ ಹೇರ್ಸು ರಿಮೂವ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದೆ, ಬಟ್ ಬರಲಿಲ್ಲ ಅದು. ಸರಿ ಸಾಕಿಷ್ಟೇ ಅಂತ ಹೇಳಿ ವೈಪ್ಸಲ್ಲಿ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೆ ಗೈಸ್. ನೋಡಿ ಈ ಥರ ಇದೆ. ಇನ್ನು ನೋಡ್ಬೋದು ರಿಸಲ್ಟ್ಸು ಕಾಣಿಸುತ್ತೆ. ನೋಡಿ ಯಾವ ಥರ ಇದೆ ಅಂತ. ಎಲ್ಲ ಶೇವ್ ಆದಮೇಲೆ ಲಾಸ್ಟಲ್ಲಿ ನೋಡಿ ಯಾವ ಥರ ಇದೆ ರಿಸಲ್ಟ್ಸು. ಇಷ್ಟ ಆದರೆ ನೀವು ಟ್ರೈ ಮಾಡಿರೋರಾದರೆ ಕಮೆಂಟ್ ಮಾಡಿ. ಅನಿಲ್ ಐಸ್ ಕ್ಯೂಬ್ ಎತ್ತಿರಾರ? ಐಸ್ ಕ್ಯೂಬ್ಸ್ ಎತ್ಕೊಂಡೀಗ ಫುಲ್ಲು ಆಲ್ ಓವರ್ ಫೇಸ್ ಮಸಾಜ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡಿಲ್ಲ ಅಂದರೆ ರ್ಯಾಷಸ್ ಆಗುತ್ತೆ, ಇಲ್ಲ ಬಬಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಐಸ್ ಕ್ಯೂಬಲ್ಲಿ ಕ್ಲೀನಾಗಿ ಮಸಾಜ್ ಮಾಡ್ಕೊಳ್ಳಿ. ನೋಡಿ ಗಾಯ್ಸ್, ಇದೆಲ್ಲ ತೆಗ್ದಿದ್ದೀನಿ, ಕ್ಲೀನಾಗಿ ಆಗಿದೆ ಸ್ಮೂತಾಗೆ. ಬಟ್ 100% ನನಗೆ ರಿಸಲ್ಟ್ಸು 100% ಚೆನ್ನಾಗಿದೆ ಅಂತ. ಬ್ಲ್ಯಾಕೇ ನೋಡಿ ಗಾಯ್ಸ್, ಈಗ ಈ ಥರ ಇದೆ ನೋಡಿ. ಇದೆಲ್ಲ ಸ್ಮಾಲ್ ಹೇರ್ಸ್ ಎಲ್ಲ ಹಾಗಾಗೆ ಇದೆ, ಹೋಗಿಲ್ಲ ನೋಡಿ. ನನಗೆ ಇದು ಶೇವ್ ಕಂಪೇರ್ ಮಾಡಿದ್ರೆ ವ್ಯಾಕ್ಸೇ ಬೆಟರ್ ಅನ್ನಿಸ್ತಿದೆ. ಇಷ್ಟ ಆಗಿಲ್ಲ ನನಗೆ ಈ ಶೇವಿಂಗು. ಒಂಚೂರು ಏನೋ ಹೆಚ್ಚು ಕಮ್ಮಿ ಆದರೆ ಐಬ್ರೋ ಹೋಗುತ್ತೆ, ಇಲ್ಲ ಎಲ್ಲ ಟಾಕ್ ಆಗುತ್ತೆ. ಸೊ ನನಗೆ ಇಷ್ಟ ಆಗಿಲ್ಲ ಗೈಸ್. ನಾನೇನೋ ಆ ಥರ ಏನು ಮಾಡ್ಕೊಂಡಿಲ್ಲ, ಬಟ್ ಕ್ಲೀನಾಗಿ ಮಾಡಿಕೊಂಡೆ. ನಂಗೆ ಲೇಸರ್ ಇಷ್ಟ ಆಗಿಲ್ಲ, ಇಷ್ಟನೇ ಆಗ್ತಿಲ್ಲ. ಇಲ್ಲೆಲ್ಲ ಹೋಗಿಲ್ಲ. ವ್ಯಾಕ್ಸ್ ಮಾಡೋದ್ರಿಂದ ಟ್ಯಾನ್ ರಿಮೂವ್ ಆಗುತ್ತೆ, ಕ್ಲೀನಾಗಿರುತ್ತೆ ಫೇಸು, ಫ್ರೆಶ್ಶಾಗಿ. ಇದು ಫ್ರೆಶ್ ಫೀಲ್ ಕೊಡ್ತಿದೆ, ಬಟ್ ನಂಗೆ ಅದು ವ್ಯಾಕ್ಸ್ಗಿಂತ ಇದೇನು ಚೆನ್ನಾಗಿ ಅನಿಸಿಲ್ಲ. ಬಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಟ್ರೈ ಮಾಡಬೇಕು ಅಂತ ಮಾಡಿದೆ ಇವತ್ತು. ನೆಕ್ಸ್ಟಿಂದ ಟ್ರೈ ಮಾಡಲ್ಲ. ಎಲ್ಲ ಹೇರ್ಸ್ ಹೋಗಿಲ್ಲ. ಅಪ್ಪರ್ ಲಿಪ್ ಮೇಲೆಲ್ಲ ಹಂಗೆ ಇದೆ ಹೇರ್ಸು. ಈ ಪೋರ್ಷನಲ್ಲಿ ಕೂಡ ಹೇರ್ಸ್ ಹಂಗೆ ಇದೆ. ಅದಕ್ಕೆ ನನಗೆ ಇಷ್ಟ ಆಗಿಲ್ಲ ಗೈಸ್. ಚಿಕ್ಕ ಕೂದಲೆಲ್ಲ ಹಾಗೆ ಇದೆ. ಈಗ ಐಸಲ್ಲೆಲ್ಲ ಚೆನ್ನಾಗಿ ಮಸಾಜ್ ಮಾಡಿಕೊಂಡೆ. ಐಸಲ್ಲಿ ಕಂಪಲ್ಸರಿ ಮಸಾಜ್ ಮಾಡಿ ಹೈಡ್ರೇಟಿಂಗ್ ಆಗಿರುತ್ತೆ. ಆಮೇಲೆ ಐಸೆಲ್ಲ ಮಸಾಜ್ ಮಾಡಿದ್ಮೇಲೆ ಒಂದು ಡ್ರೈ ಟವಲಲ್ಲಿ ಡ್ಯಾಬ್ ಮಾಡಿಕೊಂಡು ಒಂದು ಸಿರಮ್ ಮಾಸ್ಕನ್ನು ಹಾಕ್ಕೊಳ್ಳಿ, ಇಲ್ಲ ಮಾಯಿಶ್ಚರೈಸರನ್ನು ಹಾಕ್ಕೊಳ್ಳಿ.
ನಾನು ಸಿರಮ್ ಮಾಸ್ಕ್ ಹಾಕಿಲ್ಲ, ಮಾಯಿಶ್ಚರೈಸರ್ ಹಾಕೋತಾ ಇದ್ದೀನಿ ನೋಡಿ ಗೈಸ್. ಈ ಥರ ಕಾಣಿಸುತ್ತೆ ರಿಸಲ್ಟು. ಓಕೆ ನಂಗೆ 100% ಇಷ್ಟ ಆಗಿಲ್ಲ ವ್ಯಾಕ್ಸ್ಗಿಂತ. ನೋಡಿ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ ನಿಮಗೆ? ಈ ಥರ ಇದೆ ಗೈಸ್ ರಿಸಲ್ಟ್ಸ್. ಇನ್ನು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ, ಇಷ್ಟ ಆಗಿದೆ, ನೀವು ಟ್ರೈ ಮಾಡಿದ್ದೀನಿ ಅಂತ ಇದ್ದರೆ ಕಮೆಂಟ್ ಮಾಡಿ ಹೇಳಿ ಯಾವ ಥರ ಇದೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಅಂತ. ಇನ್ನು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್.